ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಿತ್ರ ಇದೇ ದಿನಾಂಕ 31ರಂದು ಬಿಡುಗಡೆಯಾಗಲಿದ್ದು, ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಯಾವ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕೂಡ ಸಿನಿಮಾ ಟಿಕೆಟ್ ಮಾರಾಟ ಮಾಡಿಲ್ಲ. ನಮ್ಮ ಚಿತ್ರದ ಟಿಕೆಟ್ ಬಂದಿವೆ, ಆದರೆ ನಾವು ಯಾರಿಗೂ ಒತ್ತಾಯಪೂರ್ವಕವಾಗಿ ಟಿಕೆಟ್ ಮಾರಾಟ ಮಾಡಿಲ್ಲ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಿತ್ರ ಸಾಮಾಜಿಕ ಕಳಕಳಿ ಹೊಂದಿರುವ ಚಿತ್ರವಾಗಿದೆ. ನಮ್ಮ ನ್ಯಾಯಬೆಲೆ ಅಂಗಡಿ ಚಿತ್ರ ನಿರ್ಮಿಸಿದ್ದಕ್ಕೆ ನಮಗೆ ಸಂತೋಷ ತಂದಿದೆ. ಹಾಗಾಗಿ ನಾವು ನಮ್ಮ ತಾಲೂಕಿನ ಪಡಿತರದಾರರಿಗೆ ಚಿತ್ರ ನಮ್ಮ ಕಡೆಯಿಂದ ಉಚಿತವಾಗಿ ತೋರಿಸುತ್ತೇವೆ. ಸ್ವತಃ ನಾವೇ ನಮ್ಮ ಪಡಿತರದಾರರನ್ನು ಕ್ರುಷರ್ ಮಾಡಿಕೊಂಡು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ವೀಕ್ಷಣೆ ಮಾಡುತ್ತೇವೆ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಿತ್ರ ನಿರ್ಮಾಣ ಮಾಡಿದ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮತ್ತು ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಎಂದು ಕುಷ್ಟಗಿ ತಾಲೂಕಿನ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಸಂಗನಗೌಡ ಮಾಲಿ ಪಾಟೀಲ್ ರವರು ತಿಳಿಸಿದರು. ಕುಷ್ಟಗಿ ತಾಲೂಕಾ ನ್ಯಾಯಬೆಲೆ ಅಂಗಡಿಯ ಅಧ್ಯಕ್ಷನಾಗಿ ನಾನು ಸಂಗನಗೌಡ ಪಾಟೀಲ್ ಚಳಗೇರಿ. ಈಗ ನಮ್ಮ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಿನಿಮಾವನ್ನು ಪ್ರೊಜೆಕ್ಟ್ ಮಾಡಿ 31ನೇ ತಾರೀಕಿಗೆ ಬಿಡುಗಡೆ ಇರುತ್ತದೆ. ಅದರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಪ್ಪನವರು ಅವರು ಏನೋ ಒಂದು ಜನರು ನೋಡಲಿ, ಅದು ಸಿನಿಮಾ ಎಲ್ಲರಿಗೂ ಬೆಳಕಿಗೆ ಬರಲಿ ಅಂಥೇಳಿ ಇದನ್ನು ಮಾಡ್ಯಾರ. ಆದ್ದರಿಂದ ಅದು ಯಾರಿಗೂ ಅನ್ಯಾಯ ಆಗದಂತೆ ನಾವು ಈಗ ಜನರಿಗೆ ಒಂದು ನಯ ಪೈಸನೂ ಬೇಡ, ನಾವ ಕೈಲಾದಷ್ಟ ಕೃಷ್ಣಪ್ಪನವ್ರಿಗೆ ಕಳಿಸೋನು. ಅವರು ಪಿಕ್ಚರ್ಗೆ ಖರ್ಚು ಮಾಡಿರ್ತಾರೆ, ಅದನ್ನು ನಾವು ಇದನ್ನು ಮಾಡೋಣ ಅಂತೇಳಿ ನಮಗೆಲ್ಲರಿಗೂ ಟಿಕೆಟ್ ಕೊಟ್ಟಾರ. ಆದ್ರೆ ನಾವೇನೈತೆ ಯಾರ ಕಡೆಯಿಂದ ಒಂದು ಪೈಸಾ ಇಸ್ಕೊಂಡಿಲ್ಲ. ಆದರೂ ಏನೋ ಒಂದೊಂದು ತಾಲೂಕದಾಗ ಇದು ಬಂದತ್ತ, ಅದು ಸುಳ್ಳು. ಏನೋ ಒಬ್ಬೊಬ್ರು ಏನೋ ಇದನ್ನು ಮಾಡಿ ಸುಳ್ಳು ಆಶ್ವಾಸನೆ ಕೊಡ್ತಾರ, ಅದು ಅಲ್ಲ. ನಮ್ಮ ನ್ಯಾಯಬೆಲೆ ಅಂಗಡಿಯವರು ಯಾಕಂದ್ರೆ ಬರಗಾಲ ಬಂದತ್ತ ನಮ್ಮಲ್ಲಿ, ನಮ್ಗೆ ರಾಜ್ಯದಲ್ಲಿ ಬರಗಾಲ ಬಂದ ಪ್ರಯುಕ್ತ ನಾವು ಯಾರಿಗೂ ಕೊಡಬೇಡ್ರಿ ಅಂತೇಳಿ ನಾನು ಅಧ್ಯಕ್ಷನಾಗಿ ನಮ್ಮ ತಾಲೂಕಕ್ಕೆ ಯಾರಿಗೂ ಟಿಕೆಟ್ ಕೊಡಬೇಡ್ರಿ, ನೀವು ಇಸ್ಕೊಂಡು ಇಟ್ಕೊಳ್ರಿ, ಜನರನ್ನ ಕರ್ಕೊಂಡೋಗಿ ತೋರಿಸೋಣ. ಅವತ್ತಿನ ದಿವಸ ಎಲ್ಲರೂ ಆ ಪಿಕ್ಚರನ್ನು ನೋಡಿ ಜನರು ಅದು ಏನಾಗುತ್ತಾ ಏನಿಲ್ಲ, ನ್ಯಾಯಬೆಲೆ ಅಂಗಡಿಯಿಂದ ಏನೈತೆ ಏನಿಲ್ಲ ಅನ್ನೋದು ಸಿನಿಮಾದಲ್ಲಿ ಐತೆ, ಅದು ಪಾತ್ರಗಳು. ಅದನ್ನು ನೋಡಿ ನಾವು ಎಲ್ಲರನ್ನೂ 10-20 ಮಂದಿ ಕರ್ಕೊಂಡೋಗಿ ತೋರಿಸ್ತೀವಿ. ಮುಂದೆ ಎಲ್ಲರೂ ನೋಡ್ತಾರೆ. ಅದನ್ನು ನೋಡಿ ನಮಗೆ ಆಶೀರ್ವಾದ ಮಾಡಬೇಕು, ಧನ್ಯವಾದಗಳನ್ನು ಅರ್ಪಿಸ್ಬೇಕು ನಮ್ಗೆ. ಯಾಕಂದ್ರೆ ನಮ್ಮ ಸರ್ಕಾರದಲ್ಲಿ ನ್ಯಾಯಬೆಲೆ ಅಂಗಡಿ ನಮ್ಮ ರಾಜ್ಯದಲ್ಲಿ ನಂಬರ್ 1. ಅದಕ್ಕೆ ಎಲ್ಲರೂ ಆ ಕೃಷ್ಣಪ್ಪನವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ತಾಲೂಕಿಗೂ ಟಿಕೆಟ್ಗಳನ್ನು ಕೊಟ್ಟಿರ್ತಾರೆ. ಅದನ್ನು ನಾವೆಲ್ಲರೂ ನಮ್ಮ ಅಂಗಡಿಕಾರರು ಫೋನ್ ಹಚ್ಚಿ ನನ್ನ ಕೇಳಿದರು. ಆದರೆ ಯಾರಿಗೂ ಟಿಕೆಟ್ ಕೊಡೋಕೆ ಹೋಗ್ಬೇಡ್ರಪ್ಪ, ಅವ್ರನ್ನ ಟಿಕೆಟ್ ಕೊಟ್ಟಂತ ನಮಗೇನು ಕೊಟ್ಟಾರ ಆ ಟಿಕೆಟ್ಗಳನ್ನು ತೆಗೆದುಕೊಂಡು ಅವ್ರನ್ನ ಕ್ರಿಶ್ಚಿಯರ್ನಲ್ಲಿ ಕರ್ಕೊಂಡೋಗಿ ಅವರಿಗೆ 10-20 ಮಂದಿಗೆ ತೋರಿಸೋನು. ಯಾಕಂದ್ರೆ ಬರಗಾಲ ಪರಿಸ್ಥಿತಿ ಇದ್ದು ಪ್ರಯುಕ್ತ ನಾವು ಯಾರ ಕಡೆಗೂ ತ್ರಾಸು ಕೊಡೋಕೆ ಹೋಗಿಲ್ಲ. ನಾವೇ ಕರ್ಕೊಂಡೋಗಿ ಜನರಿಗೆ ನಮ್ಮ ಅಂಗಡಿಕಾರಿಗೆ ಹೇಳ್ಬಿಟ್ಟಿವಿ, ಯಾರೂ ನೀವು ಇದನ್ನು ಮಾಡೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಬರಗಾಲ ಐತೆ, ನೀವು ದಯಮಾಡಿ ನಿಮ್ಮ ಟಿಕೆಟ್ ಇಟ್ಕೊಂಡು ಏನೋ ನಿಮ್ಮ ಸಾಧ್ಯ ಕೈಲಾದಷ್ಟು ಜನರನ್ನ ಕರ್ಕೊಂಬಂದು ಕುಷ್ಟಗಿಯಲ್ಲಿ ಮಾರುತಿ ಟಾಕೀಸ್ ಅಂತ ಐತೆ, ಅಲ್ಲಿ ಬಂದು ನೀವು ತೋರಿಸಿ ಅವರಿಗೆ ಒಳ್ಳೆ ಕರ್ಕೊಂಡು ಹೋಗಿ ಅವ್ರ ಊರನ್ನು ಮುಟ್ಟಿಸ್ಬೇಕಂತೇಳಿ ಎಲ್ಲರಿಗೆ ನಿರ್ಣಯ ಮಾಡಿದ್ದೀವಿ. ಚಿತ್ರ ಆ ಚಿತ್ರ ಯಾವ ರೀತಿ ಇದೆ ಎಲ್ಲರೂ ನೋಡ್ಬೇಕಂತ ಪಿಕ್ಚರ್ ಅದು. ಯಾಕಂದ್ರೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಪ್ಪನವರು ದುಡ್ಡು ಮಾಡಬೇಕಂತ ಏನು ಎಲ್ಲಿದೆ ಪಿಕ್ಚರು. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಹೇಗೆ ನಡೀತೈತೆ ಏನಾಗುತ್ತೆ ಅನ್ನೋದು ಜನರು ಅವಿದ್ಯಾವಂತರು ಇರ್ತಾರೆ, ಕೆಲವು ವಿದ್ಯಾವಂತರು ಇರ್ತಾರೆ. ಅದನ್ನು ನೋಡಿ ನಾವೆಲ್ಲ ಹ್ಯಾಂಗೆ ಕೊಡ್ತೀವಿ, ಹ್ಯಾಂಗಿಲ್ಲ, ಜನರು ಹ್ಯಾಂಗೆ ಒಯ್ಬೇಕು ಏನನ್ನೋದು ಎಲ್ಲ ಜನರಿಗೂ ತೋರಿಸ್ಕೊಡ್ತಕ್ಕಂಥ ಪಿಕ್ಚರ್ ಇದೆ ಅದು. ನಾವೇನು ಮೋಸ ಮಾಡಬೇಕು, ನಮ್ಮ ಕೃಷ್ಣಪ್ಪನವರು ಇದನ್ನು ಮಾಡಬೇಕು, ರೊಕ್ಕ ಮಾಡ್ಕೋಬೇಕು ಅನ್ನೋದು ಇಲ್ಲ. ಆದ್ರೆ ದಯಮಾಡಿ ತಾವು ಎಲ್ಲರೂ ನೋಡಬೇಕಾದಂಥ ಪಿಕ್ಚರ್ ಇದು. ಅವ್ರೇನು ದುಡ್ಡು ತೊಗೋಬೇಕು, ನಾನು ಅದರಿಂದ ಶ್ರೀಮಂತ ಆಗ್ಬೇಕಂತ ಕೃಷ್ಣಪ್ಪನವ್ರಿಗಿಲ್ಲ. ಏನೋ ಒಂದು ನಮ್ಮ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ಪಿಕ್ಚರು ಇದ್ದಿಲ್ಲ, ಅದನ್ನೊಂದು ಏನೋ ಮಾಡ್ಯಾರ. ಅದನ್ನು ನೋಡಿ ನೀವೆಲ್ಲರೂ ಸಂತೋಷ ಪಡ್ರಿ. ನೋಡಲೇಬೇಕಾದಂಥ ನೀವು ಆ ಪಿಕ್ಚರನ್ನು ನೋಡಿ ನೀವು ಅದನ್ನು ಸರಿಯಾಗಿ ಎಲ್ಲರಿಗೂ ಆಶೀರ್ವಾದ ಮಾಡಬೇಕಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ.